ಶಾಸಕರ ವಿಶ್ವಾಸ ಗಳಿಸಲು ಮುಂದಾಗಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸದ್ದಿಲ್ಲದೆ ಸಿದ್ದು ಆಪ್ತರ ಶಾಸಕರನ್ನ ಸೆಳೆದಿದ್ದಾರಾ ಡಿಕೆಶಿ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಶಾಸಕರ ವಿಶ್ವಾಸವನ್ನ ಗಳಿಸಲು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಸದ್ದಿಲ್ಲದೆ ಸಿದ್ದು ಆಪ್ತ ಶಾಸಕರನ್ನ ಸೆಳೆದಿದ್ದಾರಾ ಡಿಕೆ ಶಿವಕುಮಾರ್? ಸಿಎಂ ಬಣದ ಶಾಸಕರಿಗೆ ಗಾಳ ಹಾಕ್ತಿದ್ದಾರಾ ಡಿಕೆಶಿ ಅಂಡ್ ಟೀಮ್? ಶಾಸಕರಿಗಾಗಿಯೇ ಪ್ರತ್ಯೇಕ ಸಮಯವನ್ನ ಮೀಸಲಿಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ವಾರದಲ್ಲಿ 2 ದಿನ ಶಾಸಕರಿಗಾಗಿಯೇ ಸಮಯವನ್ನ ಕೊಡ್ತಾ ಇದ್ದಾರೆ. ಪಕ್ಷ ಸಂಘಟನೆ, ಅನುದಾನ, ಶಾಸಕರ ಸಮಸ್ಯೆಯನ್ನ ಡಿಕೆ ಶಿವಕುಮಾರ್ ಆಲಿಸ್ತಾ ಇದ್ದಾರೆ. ಸಿಎಂ ಆಪ್ತ ಬಣಕ್ಕೆ ಟೆನ್ಷನ್ ಅನ್ನ ಡಿಕೆ ಶಿವಕುಮಾರ್ ತಂದಿಟ್ಟಿದ್ದಾರೆ. ಈ ಮಧ್ಯೆ ಮಾಗಡಿ ಶಾಸಕ ಬಾಲಕೃಷ್ಣ ಹೇಳಿಕೆ ಬಗ್ಗೆ ಕೂಡ ಕುತೂಹಲ ಮೂಡ್ತಾ ಇದೆ. ಡಿಕೆ ಬ್ರದರ್ಸ್ ಆಶೀರ್ವಾದದ ಮೇಲೆ ಈ ರೀತಿ ನಡೀತಿದ್ಯಾ? ಸದ್ಯಕ್ಕೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಒಂದು ಕಡೆ ಕೆಲವೊಂದಿಷ್ಟು ಶಾಸಕರು ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿಸಿಎಂಗೆ ಸಿಎಂ ಕುರ್ಚಿ ಮೇಲೆ ಕಣ್ಣಿದೆ. ಹಾಗಾಗಿ ಹೊಸ ಗೇಮ್ ಪ್ಲಾನ್ ಏನಾದ್ರು ರೆಡಿ ಮಾಡ್ಕೊಂಡ್ರಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ಯಾಕೆಂದ್ರೆ ಸದ್ದಿಲ್ಲದೆ ಸಿದ್ದು ಆಪ್ತದ ಶಾಸಕರೇನಿದ್ದಾರೆ ಅವರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ಶಾಸಕರೇನಿದ್ದಾರೆ ಅವರಿಗೆ ಅಂತಾನೆ ಪ್ರತ್ಯೇಕ ಸಮಯವನ್ನ ಡಿಕೆ ಶಿವಕುಮಾರ್ ಮೀಸಲಿಡ್ತಾ ಇದ್ದಾರೆ. ವಾರದಲ್ಲಿ 2 ದಿನ ಶಾಸಕರಿಗಾಗಿಯೇ ಸಮಯ ಕೊಡ್ತಾ ಇದ್ದಾರೆ. ಅವರ ಸಮಸ್ಯೆ ಏನಿದೆ, ಪಕ್ಷ ಸಂಘಟನೆ ಯಾವ ರೀತಿ ಮಾಡಬೇಕು, ಅನುದಾನ ಸಿಗ್ತಾ ಇಲ್ವಾ, ಏನು ಪ್ರಾಬ್ಲಮ್ ಆಗ್ತಾ ಇದೆ, ಇನ್ನು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕಂದ್ರೆ ನಿಮಗೆ ಏನು ಸಹಾಯ ಬೇಕು, ನಮ್ಮ ಕಡೆಯಿಂದ ಏನು ಕೆಲಸ ಆಗಬೇಕು, ಶಾಸಕರ ಎಲ್ಲ ರೀತಿಯ ಸಮಸ್ಯೆನ ಡಿಕೆ ಶಿವಕುಮಾರ್ ಆಲಿಸ್ತಾ ಇದ್ದಾರೆ. ಹಾಗಾಗಿ ಈಗ ಸದ್ಯಕ್ಕೆ ಸಿಎಂ ಆಪ್ತ ಬಣಕ್ಕೂ ಕೂಡ ಟೆನ್ಷನ್ ಆಗ್ತಾ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಡೆ. ಹಾಗಾಗಿ ಮುಂದೆ ಅವ್ರು ಏನು ಮಾಡ್ತಾರೆ ಕಾದು ನೋಡಬೇಕಾಗತ್ತೆ. ಅವ್ರು ಯಾವ ರೀತಿ ಇದನ್ನ ಫೇಸ್ ಮಾಡ್ತಾರೆ ಅದೆಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಇನ್ನು ಈ ಮಧ್ಯೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು. ಹಾಗಾದ್ರೆ ಏನು ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ. ಹೆಂಗೋ ಯಾರು ಗೊತ್ತು ಗುರು. ಒಂದ್ಸರಿ ಗೆದ್ದಿರೋ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದ್ರು. ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ. ಯೋಗ ಬರೋ ಗಂಟ ಕಾಯ್ಬೇಕಷ್ಟೇ. ಆ ಯೋಗ ಬರುತ್ತೆ ಅಂತ ಹೇಳಿ ಸರ್. ಯೋಗ ಬರ್ತದೋ ಇಲ್ವೋ ಅಂತ ಭಗವಂತ ಹೇಳ್ಬೇಕು. ನವೆಂಬರ್ ಸಿಎಂ ಆಗ್ತಾರೆ ಅಂತ ಹೇಳಿಲ್ವಾ? ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬರ್ತದೋ ಅವಾಗ ಆಯ್ತಾರೆ. ಯಾರ್ಯಾರು ಯೋಗ ಹೆಂಗೋ ಯಾರು ಗೊತ್ತು ಗುರು. ಒಂದ್ಸರಿ ಗೆದ್ದಿರೋ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ ಆಗೋದ್ರು. ಹಂಗೆ ಯೋಗ ಬಂದಾಗ ಯಾರು ಆಯ್ತಾರೆ. ಯೋಗ ಬರೋ ಗಂಟ ಕಾಯ್ಬೇಕಷ್ಟೇ. ಆ ಯೋಗ ಬರುತ್ತೆ ಅಂತ ಹೇಳಿ ಸರ್. ಯೋಗ ಬರ್ತದೋ ಇಲ್ವೋ ಅಂತ ಭಗವಂತ ಹೇಳ್ಬೇಕು. ನವೆಂಬರ್ ಸಿಎಂ ಆಗ್ತಾರೆ ಅಂತ ಹೇಳಿಲ್ವಾ? ಯಾರ್ಯಾರು ಯಾವ ಟೈಮಲ್ಲಿ ಯೋಗ ಬರ್ತದೋ ಅವಾಗ ಆಯ್ತಾರೆ. ಯಾರ್ಯಾರು ಯೋಗ ಹೆಂಗೋ ಯಾರು ಗೊತ್ತು. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇನ್ನು ಶಾಸಕರಿಗೆ ಪ್ರತ್ಯೇಕವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಸಮಯವನ್ನ ನಿಗದಿ ಮಾಡಿರ್ತಾ ಇದ್ದಾರೆ. ಅವರ ಸಮಸ್ಯೆಯನ್ನ ಆಲನೆ ಮಾಡಲಿಕ್ಕೆ ಏನು ಪ್ಲಾನ್ ಮಾಡ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಂತ? ಸಹಿತ ಪ್ರಮುಖವಾಗಿ ಇತ್ತೀಚೆಗೆ ಕೆಲವು ಶಾಸಕರು ಸಿಎಂ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದ ಕಡೆ ಹೆಚ್ಚಾಗಿ ಹೋಗ್ತಾ ಇಲ್ಲ. ಬದಲಾಗಿ ಸದಾಶಿವನಗರದಲ್ಲಿರ್ತಕ್ಕಂಥ ಡಿಕೆ ಶಿವಕುಮಾರ್ ನಿವಾಸದ ಕಡೆ ಹೆಚ್ಚು ಮುಖ ಮಾಡ್ತಾ ಇರ್ತಕ್ಕಂಥದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ದಿನೇ ದಿನೇ ಸಿದ್ದರಾಮಯ್ಯನವರನ್ನ ವಿರೋಧ ಮಾಡ್ತಕ್ಕಂಥ ಶಾಸಕರ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು ಕೂಡ ನಾವು ಇಲ್ಲಿ ಗಮನಿಸಬಹುದು. ಸಿದ್ದರಾಮಯ್ಯ ಮತ್ತೆ ಅವರ ಆಪ್ತ ಸಚಿವರ ವಿರುದ್ಧ ಪದೇ ಪದೇ ಶಾಸಕರು ಗುಡುಕ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಡಿಕೆ ಶಿವಕುಮಾರ್ ಅವರಿಗೆ ಪ್ಲಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಡಿಕೆ ಶಿವಕುಮಾರ್ ಅವರು ಕೂಡ ಇದನ್ನೇ ಒಂದು ರೀತಿ ಗೇಮ್ ಪ್ಲಾನ್ ಅನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಇತ್ತೀಚೆಗೆ ಡಿಕೆ ಶಿವಕುಮಾರ್ ಅವರು ಶಾಸಕರಿಗಾಗಿಯೇ ವಾರದಲ್ಲಿ 2 ದಿನ ಅವರಿಗೆ ಮೀಸಲನ್ನ ಇಡ್ತಾ ಇದ್ದಾರೆ. ಪ್ರಮುಖವಾಗಿ ಶಾಸಕರದ್ದು ಏನೇ ಸಮಸ್ಯೆಗಳಿದ್ರೂ ಕೂಡ ಡಿಕೆ ಶಿವಕುಮಾರ್ ಬಳಿ ಬಂದು ಹೇಳ್ಕೋಬಹುದು. ಅದು ಪಕ್ಷ ಸಂಘಟನೆ ವಿಚಾರ ಆಗಿರ್ಬೋದು, ಅಥವಾ ತಮ್ಮ ಕ್ಷೇತ್ರಕ್ಕೆ ಬರಬೇಕಾದಂತ ಅನುದಾನಗಳ ವಿಚಾರ ಆಗಿರ್ಬೋದು, ಇಲ್ಲವೇ ಪ್ರಮುಖವಾಗಿ ಸಚಿವರ ಒಂದು ಏನಾದರೂ ಸಮಸ್ಯೆಗಳು ಅಥವಾ ಅವರು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅವರ ಒಂದು ವಿಚಾರಗಳ ಆಗಿರ್ಬೋದು, ಅಥವಾ ಬೇರೆ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಡಿಕೆ ಶಿವಕುಮಾರ್ ಬಳಿ ಹೇಳ್ಕೊಳ್ತಕ್ಕಂತ ಆ ಒಂದು ವ್ಯವಸ್ಥೆಯನ್ನ ಅವರು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇತ್ತೀಚೆಗೆ ಸದಾಶಿವನಗರ ಮತ್ತೆ ಈ ಕಡೆ ಶಿವಾನಂದ ಸರ್ಕಲ್ ಇರ್ತಕ್ಕಂಥ ಸರ್ಕಾರಿ ನಿವಾಸದ ಬಳಿ ಶಾಸಕರ ಒಂದು ದಂಡೆ ಬರ್ತಾ ಇದೆ. ಹಾಗಾಗಿ ಬಹಳಷ್ಟು ಒಂದು ಕುತೂಹಲನೂ ಕೂಡ ಮೂಡಿರ್ತಕ್ಕಂಥದ್ದು. ಯಾಕೆಂದ್ರೆ ಮುಂದೆ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ, ಆದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಒಂದು ಮಾತುಗಳು ಕೇಳ್ಪಡ್ತಾ ಇತ್ತು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಪ್ರಮುಖ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಈ ರೀತಿಯ ಒಂದು ತಂತ್ರಗಾರಿಕೆ ಮಾಡಿದ್ದಾರೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡಿತಕ್ಕಂತ ಒಂದು ಗೇಮ್ ಪ್ಲಾನ್ ಅನ್ನ ಡಿಕೆ ಶಿವಕುಮಾರ್ ಅವರು ಹಾಕೊಂಡಿದ್ದಾರೆ ಅನ್ನೊಂದು ವಿಚಾರನೂ ಕೂಡ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇದೇ ಅಲ್ಲದೆ ಅವರ ಒಂದು ಟೀಮ್ ನಲ್ಲಿ
ನಲ್ಲಿರ್ತಕ್ಕಂಥ ನಾಯಕರು ಹಾಗೆ ಶಾಸಕರೇನಿದ್ದಾರೆ ಅವರು ಕೂಡ ಶಾಸಕರನ್ನ ಸೆಳೆಯತಕ್ಕಂಥ ಎಲ್ಲ ಒಂದು ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಇಲ್ಲಿ ಗಮನಾರ್ಹ. ಇತ್ತೀಚೆಗಷ್ಟೇ ಬಾಲಕೃಷ್ಣ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಅನುದಾನ ಬೇಕಂತಂದ್ರೆ ಡಿ.ಕೆ. ಬ್ರದರ್ಸ್ ಅವರ ಒಂದು ಕೃಪಾ ಕಟಾಕ್ಷ ಇರಬೇಕು, ಅವರ ಕೃಪಾಟಾಕ್ಷ ಇದ್ರೆ ಅನುದಾನ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಬಾಲಕೃಷ್ಣ ಅವರು ಹೇಳಿದ್ರು. ಆ ಮೂಲಕ ಶಾಸಕರದೇನೇ ಒಂದು ಅನುದಾನ ಬೇಕಾದ್ರೂ ಕೂಡ ಡಿ.ಕೆ. ಶಿವಕುಮಾರ್ ನಿವಾಸಕ್ಕೆ ಬನ್ನಿ, ಅವರು ಅನುದಾನವನ್ನ ಕೊಡ್ತಾರೆ ಅನ್ನೋ ಒಂದು ಸಂದೇಶವನ್ನ ರವಾನೆ ಮಾಡಿದ್ರು. ಇದೆಲ್ಲವೂ ಕೂಡ ಮುಂದೆ ಸಿಎಂ ಗಾದಿ ಮೇಲೆ ಕಣ್ಣಾಕಿರ್ತಕ್ಕಂಥ ಒಂದು ಡಿ.ಕೆ. ಶಿವಕುಮಾರ್ ಅವರೇನಿದ್ದಾರೆ ಇವರ ಒಂದು ತಂತ್ರಗಾರಿಕೆ ಅಂತಾನೆ ಪ್ರಮುಖವಾಗಿ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ನಡೆ ಏನಿದೆ ಬಹಳಷ್ಟು ಒಂದು ಕುತೂಹಲ ಮೂಡಿಸಿದೆ. ಇದೇ ಅಲ್ಲದೆ ಪ್ರಮುಖವಾಗಿ ಇದೇ ನವೆಂಬರ್ ಅಥವಾ ಡಿಸೆಂಬರ್ ನಲ್ಲಿ ಸಂಪುಟ ಪುನರ್ರಚನೆ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಈ ವೇಳೆ ಎಲ್ಲಾ ಒಂದು ಶಾಸಕರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ತಮ್ಮ ಶಾಸಕರ ಒಂದು ಸಂಖ್ಯಾಬಲವನ್ನ ಹೆಚ್ಚಿಸಿಕೊಂಡು ಮುಂದೆ ಸಿಎಂ ಬದಲಾವಣೆಯ ಒಂದು ಕೂಗನ್ನು ಕೂಡ ಮುನ್ನೆಲೆಗೆ ತರಬಹುದು ಅನ್ನೋ ಒಂದು ಲೆಕ್ಕಾಚಾರನೂ ಕೂಡ ಡಿ.ಕೆ. ಶಿವಕುಮಾರ್ ಹಾಕೊಂಡಿದ್ದಾರಾ ಅನ್ನೋ ಒಂದು ಪ್ರಶ್ನೆ ಕೂಡ ಉದ್ಭವ ಆಗಿರ್ತಕ್ಕಂಥದ್ದು. ಏನೇ ಇದ್ರೂ ಕೂಡ ಇತ್ತೀಚೆಗೆ ಸಿಎಂ ನಿವಾಸ ಕಾವೇರಿ ಕಡೆ ಹೋಗ್ತಕ್ಕಂಥ ಶಾಸಕರ ಸಂಖ್ಯೆಗಿಂತ ಸದಾಶಿವನಗರದ ಕಡೆ ಹೋಗ್ತಕ್ಕಂಥ ಶಾಸಕರ ಸಂಖ್ಯೆಯೇ ಇಲ್ಲಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ.